ರಾಜ್ಯದಲ್ಲಿ ಭ್ರೂಣ ಹತ್ಯೆ ಕೇಸ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಮೈಸೂರು ಮಂಡ್ಯ ಭಾಗದಲ್ಲಿ ಭ್ರೂಣ ಹತ್ಯೆ ಪ್ರಕರಣಗಳು ಪತ್ತೆಯಾಗ್ತಾ ಇವೆ. ಇನ್ನೊಂದು ಕಡೆಯಲ್ಲಿ ಇದೇ ವಿಚಾರ ಇವತ್ತು ಸದನದಲ್ಲೂ ಕೂಡ ಪ್ರಸ್ತಾಪ ಆಗ್ತಾ ಇರುವಂಥ ವೇಳೆಯಲ್ಲಿ ರಾಜ್ಯದಲ್ಲಿ ಭ್ರೂಣ ಹತ್ಯೆ ದೊಡ್ಡ ಮಟ್ಟದ ಸದ್ದು ಮಾಡಿದ್ರು ಕೂಡ ಇನ್ನೂ ಕೂಡ ರಾಜ್ಯದಲ್ಲಿ ಭ್ರೂಣ ಹತ್ಯೆ ನಡೀತಾ ಇದೆ ಎನ್ನುವಂಥದ್ದಾಗಿ ವಿಪಕ್ಷದವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯಾದ್ಯಂತ ಭ್ರೂಣ ಹತ್ಯೆಯ ಒಂದೊಂದೇ ಕೇಸ್ಗಳು ಪತ್ತೆಯಾಗುತ್ತಿವೆ. ಇದರಿಂದ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಶಿವಶಂಕರ್ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ಜಿಲ್ಲೆಯಾದ್ಯಂತ ಖಾಸಗಿ ಆಸ್ಪತ್ರೆಗಳ ಪರಿಶೀಲನೆಗೆ ತಂಡ ರಚಿಸಲಾಗಿದೆ. ಇದರ ಬೆನ್ನಲ್ಲೇ ಹೊಸಕೋಟೆ ತಾಲೂಕಿನ ತಿರುಮಲಶೆಟ್ಟಿಯಲ್ಲಿರುವ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ನಡೆಸ್ತಾ ಇದ್ದ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ 5 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಭ್ರೂಣ ಹತ್ಯೆ ಪ್ರಕರಣ ಸಂಬಂಧ ತಿರುಮಲಶೆಟ್ಟಿಹಳ್ಳಿ ಎಸ್ಪಿಜಿ ಆಸ್ಪತ್ರೆಯ ವೈದ್ಯರು ಮಾಲೀಕ ಶ್ರೀನಿವಾಸ್ ಸೇರಿದಂತೆ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಾಲೀಕ ಶ್ರೀನಿವಾಸ್ ಮೊದಲ ಆರೋಪಿಯಾಗಿದ್ದು, A2 ನರ್ಸ್ ಅನಿತಾ, A3 ನರ್ಸ್ ನೇತ್ರ, A4 ರೇವತಿ, A5 ರಾಧಿಕಾ ಇವರ ಮೇಲೆ ಮೆಡಿಕಲ್ ಆಕ್ಟ್ 1994 ಸೇರಿದಂತೆ ವಿವಿಧ ಆಕ್ಟ್ ಅಡಿ ಕೇಸ್ ದಾಖಲಾಗಿದೆ. ತಮಗೆಲ್ಲರೂ ಗಮನಿಸಿರೋ ಹಾಗೆ ಮಂಡ್ಯ ಜಿಲ್ಲೆಯಲ್ಲಿ ಆಗಿರುವಂಥದ್ದು ತಮ್ಮ ಗಮನಕ್ಕೆ ಇದೆ. ಆ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಮತ್ತು ಎಲ್ಲ ಜಿಲ್ಲಾಡಳಿತಕ್ಕೆ ಒಂದು ನಿರ್ದೇಶನ ಇತ್ತು. ನಾವು ಸಹ ಪ್ರತಿಯೊಂದು ಸ್ಕ್ಯಾನಿಂಗ್ ಸೆಂಟರ್ಗಳನ್ನ ತಪಾಸಣೆ ಮಾಡಬೇಕು ಅನ್ನೋಂಥದ್ದಿತ್ತು. ಸೊ ಆ ದೃಷ್ಟಿಯಿಂದ ನಮ್ಮ DHO ಮತ್ತು ನಮ್ಮ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ಗೆ ಎಲ್ಲ ನಮ್ಮ ಸ್ಕ್ಯಾನಿಂಗ್ ಸೆಂಟರ್ಗಳನ್ನು ತಪಾಸಣೆ ಮಾಡಲಿಕ್ಕೆ ಒಂದು ನಿರ್ದೇಶನ ಕೊಟ್ಟು ಅವ್ರಿಗೆ ಆಪರೇಷನ್ ಕೂಡ ಮಾಡಿದ್ದೆ ಲಾಸ್ಟ್ ವೀಕ್ನಲ್ಲಿ. ಆ ಹಿನ್ನೆಲೆಯಲ್ಲಿ ಒಂದು ಪರಿಶೀಲನೆಗೆ ಹೋದಾಗ ಹೊಸಕೋಟೆನಲ್ಲಿ ತಿರುಮಲಶೆಟ್ಟಿಹಳ್ಳಿನಲ್ಲಿ ಇರ್ತಕ್ಕಂಥ SPG ಆಸ್ಪತ್ರೆಯಲ್ಲಿ ಒಂದು ಭ್ರೂಣವನ್ನು ಅಂದರೆ ಒಂದು ಡಸ್ಟ್ಬಿನ್ನಲ್ಲಿ ಹಾಕಿರೋಂಥದ್ದು ಒಂದು ಭ್ರೂಣ ಪತ್ತೆಯಾಗಿದೆ. ಅದು ಹೆಣ್ಣು ಮಗುವಿನ ಭ್ರೂಣ ಆಗಿರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳು ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಸರಿಯಾದ ದಾಖಲೆಗಳನ್ನು ಆಸ್ಪತ್ರೆಯವರು ಒದಗಿಸಿಲ್ಲ. ಆಸ್ಪತ್ರೆಯ ಮಾಲೀಕರು ಅಲ್ಲಿ ಇಲ್ಲ, ಬೇರೆ ಸ್ಟಾಫ್ ಇರೋವಂಥವ್ರು, ಸ್ಟಾಫ್ ನರ್ಸ್ ಅಂಥವ್ರು 3 ಜನ ಈಗ ಇದ್ದಾರೆ. ಅವರು ಪೊಲೀಸರವರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಭ್ರೂಣ ಹತ್ಯೆ ಕೇಸ್ ಸಂಬಂಧ ಪೊಲೀಸರು ಈಗಾಗಲೇ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ತಲೆಮರೆಸಿಕೊಂಡ ವೈದ್ಯ ಮತ್ತು ನರ್ಸ್ ಬಂಧನಕ್ಕೆ 2 ವಿಶೇಷ ತಂಡ ರಚಿಸಿ ಶೋಧ ಕಾರ್ಯ ನಡೆಸಲಾಗುತ್ತಿದೆ. ಕಳೆದ 2 ವರ್ಷದಿಂದ 1500ಕ್ಕೂ ಅಧಿಕ ಗರ್ಭಿಣಿಯರು ಇಲ್ಲಿ ಸ್ಕ್ಯಾನಿಂಗ್ ಮಾಡಿಸಿಕೊಂಡಿದ್ದು, SPG ಆಸ್ಪತ್ರೆಯಲ್ಲಿ ನಡೀತಾ ಇದ್ದ ಭ್ರೂಣ ಹತ್ಯೆ ಪ್ರಕರಣ ಸಂಬಂಧ ಆಸ್ಪತ್ರೆ ದಾಖಲೆ ಕೂಡ ಇಲ್ಲದೆ ಇರುವುದು ಸಾಕಷ್ಟು ಅನುಮಾನ ಮೂಡಿಸುತ್ತಿದೆ. ಭ್ರೂಣ ಹತ್ಯೆ ಕೇಸ್ ಪತ್ತೆ ಹಿನ್ನೆಲೆ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸ್ಕ್ಯಾನಿಂಗ್ ಸೆಂಟರ್, ಅನಧಿಕೃತ ಕ್ಲಿನಿಕ್ಗಳ ಪತ್ತೆ ಮತ್ತು ಪರಿಶೀಲನೆ ಕೈಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಪೆಷಲ್ ಡ್ರೈವ್ ನಡೆಸಿದ್ದಾರೆ. ನೆಲಮಂಗಲ, ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಖಾಸಗಿ ಆಸ್ಪತ್ರೆ, ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಪರವಾನಗಿ ಇಲ್ಲದೆ ಕ್ಲಿನಿಕ್ ನಡೆಸ್ತಾ ಇದ್ದದ್ದನ್ನು ಕಂಡು ಬಂದಿದೆ. ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಟರ್ ಮಾನಿಟರಿಂಗ್ ಕಮಿಟಿ ಏನಿದೆ ಆ ತಂಡ, ಲೀಗಲ್ ಲಾಯರ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಡಾಕ್ಟರ್ಸ್ ಇರ್ಬೋದು, ಅವರು ಸಮೇತ ಇವತ್ತು ನಾವು ದಾಳಿ ಮಾಡಿ ಇದನ್ನು ಸೀಸ್ ಮಾಡ್ತಾಯಿದ್ದೀವಿ. ಮೊಕದ್ದಮೆ ಮುಂದಿನ ಲಾಜಿಕಲ್ ಎಂಡಿಗೆ ತೊಗೊಂಡೋಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಪೊಲೀಸವರು ಫುಲ್ಲು ಸಪೋರ್ಟ್ ಇದೆ. ಸೂಪರಿಂಟೆಂಡೆಂಟ್ ಪೊಲೀಸವ್ರು ಮಾತಾಡಿದಾಗ ಇಮಿಡಿಯೇಟಾಗಿ ಅವರು ಹೊಸಕೋಟೆ ಇನ್ಸ್ಪೆಕ್ಟರ್ ಕಳಿಸಿ ಅಲ್ಲಿ ಯಾವ ಥರ ಆಗಬೇಕು ಅಲ್ಲಿ ಒಂದು, ಏಕೆಂದರೆ ಇಲ್ಲಿ ಇವರು ಡಾಕ್ಟರ್ ಶ್ರೀನಿವಾಸನ್ ಅವರ ಹೆಸರಲ್ಲಿ ನಾವು KPM ಕೊಟ್ಟಿದ್ದೀವಿ. ಅವರು ಅಪ್ಸ್ಕೊಂಡಾಗಿದ್ದಾರೆ, ನಾವು ಬಂದಾಗಿಂದ ಕಾಣಲಿಲ್ಲ, ಮೊಬೈಲ್ ಸ್ವಿಚ್ ಆಗಿದೆ ಅಂತಾರೆ. ಮತ್ತು ಬೇರೆ ಯಾರು ಸ್ಟಾಫ್ ಇದ್ದಾರೆ ಅವ್ರು ಯಾರು ಬಾಯಿ ಬಿಡ್ತಾ ಇಲ್ಲ. ಹಾಗಾಗಿ ಪೊಲೀಸವರ ಸಪೋರ್ಟ್ ತಗೊಂಡು ಅಲ್ಲಿ ಅವರಿಂದನೇ ಹೆಚ್ಚಿನ ತನಿಖೆ ಆಗೋದಕ್ಕೆ ಇದು ಮಾಡಿದ್ದೀವಿ. ಹೊಸಕೋಟೆಯ ತಿರುಮಲಶೆಟ್ಟಿಹಳ್ಳಿಯ SPG ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಕೇಸ್ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ನಾಪತ್ತೆಯಾದ ವೈದ್ಯ ಶ್ರೀನಿವಾಸ್ ಬಂಧನದ ನಂತರ ಮತ್ತಷ್ಟು ಮಾಹಿತಿ ಹೊರಬೀಳೋ ಸಾಧ್ಯತೆ ಇದೆ. ವೆಂಕಟೇಶ್, ಜಿ ಕನ್ನಡ ನ್ಯೂಸ್, ದೇವನಹಳ್ಳಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.